ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಏನಿವತ್ತು ನನ್ನ ಲುಕ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಮಹಾರಾಷ್ಟ್ರೀಯನ್ ಗರ್ಲ್, ಅಂದರೆ ಗುಡಿ ಪಾಡ್ವಾ ಹತ್ತಿರ ಬರ್ತಾ ಇದೆ ಅಲ್ವಾ? ಸೊ ಗುಡಿ ಪಾಡ್ವಾ ಸ್ಪೆಷಲ್ ಮೇಕಪ್ ಲುಕ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಇದು ಆ್ಯಕ್ಚುಲಿ ಒಂದು ರಿಕ್ವೆಸ್ಟ್ ಕೂಡ ಇತ್ತು. ಲಾಸ್ಟ್ ಟೈಮ್ ನಾನು ಒಂದು ಮೇಕಪ್ ಲುಕ್ನ ಮಾಡಿದ್ದೆ, ಅಂದರೆ ನಾನು ಮ್ಯಾರೇಜ್ ಹೋಗಬೇಕಾದ್ರೆ ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ನೀವು ಹೇಗೆಲ್ಲ ರೆಡಿ ಆಗ್ಬೋದು ಅಂತ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೆ. ಆಗ ರಿಕ್ವೆಸ್ಟ್ ಇತ್ತು, ಮಹಾರಾಷ್ಟ್ರೀಯನ್ ಗರ್ಲ್ ಥರ ಒಂದು ಸಾರಿ ಒಂದು ಲುಕ್ನ ಕ್ರಿಯೇಟ್ ಮಾಡಿ ತೋರಿಸಿ ಅಂತ. ಈವನ್ ನಾನು ಕೂಡ ಮಹಾರಾಷ್ಟ್ರೀಯನ್ ಆಗಿರೋದ್ರಿಂದ, ಹಬ್ಬ ಕೂಡ ಹತ್ತಿರ ಬರ್ತಾ ಇರೋದ್ರಿಂದ ಈ ಲುಕ್ನ ಕ್ರಿಯೇಟ್ ಮಾಡಿ ನಿಮ್ಮೆಲ್ಲರ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬೇಗ ಶುರು ಮಾಡೋಣ ಬನ್ನಿ. ಆದರೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಹಿಂದೆ ಮಾಡಿರೋಂಥ ವೀಡಿಯೋಸ್ಗಳೆಲ್ಲ ನೀವು ನೋಡ್ಬೋದು. ನನ್ನ ಚಾನಲ್ನ ವಿಸಿಟ್ ಮಾಡಿ. ನಾನೀಗ ಏನು ಹೇಳಿದೆ ಮೇಕಪ್ ಲುಕ್, ತುಂಬ ಹಲವಾರು ಮೇಕಪ್ ಲುಕ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನೆಲ್ಲನೂ ನೋಡ್ಬೋದು. ಹಾಗೆ ಮುಂದೆ ಮಾಡುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಗುಡಿ ಪಾಡ್ವಾ ಸ್ಪೆಷಲ್ ಮಹಾರಾಷ್ಟ್ರೀಯನ್ ಲುಕ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೇಕಪ್ ಆಗಲಿ ಸ್ಕಿನ್ ಕೇರ್ ಆಗಲಿ ಒಂದು ಕ್ಲೀನ್ ಫೇಸ್ ಮೇಲೆ ಶುರು ಮಾಡಬೇಕು. ನಾನು ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಮೊದಲಿಗೆ ಬಯೋಟಿಕ್ ಅವರ ಬಯೋಫ್ರೂಟ್ ವೈಟ್ನಿಂಗ್ ಲಿಪ್ ಬಾಮ್ನ ಹಚ್ತಾ ಇದ್ದೀನಿ. ನಾವು ಮೇಕಪ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಸಾಫ್ಟ್ ಆಗಲಿ, ಮಾಯ್ಶ್ಚರ್ ಆಗಲಿ ಲಿಪ್ ಅಂತ. ನೆಕ್ಸ್ಟ್ ನಾನಿವತ್ತು ಗುಡ್ ವೈಬ್ಸ್ ಅವರ ರೋಸ್ ಇಲ್ಯುಮಿನೇಟಿಂಗ್ ಫೇಸ್ ಮಿಸ್ಟ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬದಲು ಟೋನರ್ ಕೂಡ ಯೂಸ್ ಮಾಡ್ಬೋದು. ಟೋನರ್ ಯೂಸ್ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ. ಒಂದು, ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ನೆಕ್ಸ್ಟ್, ಏನಾದರೂ ರೆಸಿಡ್ಯೂ ಇದ್ದರೆ ನೀವು ಅದನ್ನು ವೈಪ್ ಮಾಡಿ ಕೂಡ ತೆಗಿಬೋದು. ನಾನು ಇವಾಗ ಜಸ್ಟ್ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ, ವೈಪ್ ಮಾಡ್ತಾ ಇಲ್ಲ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕುಕುಂಬರ್, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಕುಕುಂಬರ್ ಟೋನರ್ ಅಂತ. ನೆಕ್ಸ್ಟ್ ಪ್ಲಮ್, ಇದು ವೆರಿ ಡ್ರೈ ಸ್ಕಿನ್ ಅವ್ರಿಗೆ ಮಾಯಿಶ್ಚರೈಸರು ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ವೆರಿ ಡ್ರೈ ಸ್ಕಿನ್ ಇದ್ದರೆ ಇದನ್ನು ಯೂಸ್ ಮಾಡಿ. ಇದನ್ನು ಹಚ್ಚಿ ಚೆನ್ನಾಗಿ ಡ್ರೈ ಆಗೋ ತನಕ ಬಿಡಬೇಕು, ಅಂದರೆ ಅಬ್ಸಾರ್ಬ್ ಆಗೋ ತನಕ ಬಿಡಬೇಕು. ಮೇಕಪ್ ಚೆನ್ನಾಗಿ ಕಾಣಬೇಕು ಅನ್ನೋ ಹಾಗಿದ್ರೆ ಪ್ರೈಮರು ತುಂಬಾ ಇಂಪಾರ್ಟೆಂಟು. ಪ್ರೈಮರ್ ಯೂಸ್ ಮಾಡಲೇಬೇಕು. ಇದು ಆಲ್ ಸ್ಕಿನ್ ಟೈಪ್ ಅವ್ರಿಗೆ ಅಂತ ಇದೆ, ಬಟ್ ಇದು ಆಯಿಲ್ ಕಂಟ್ರೋಲ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ಇದು ಪರ್ಪಲ್ ಅವರ ಟ್ರೂ ಜಿವೆಲ್ 24K ಗೋಲ್ಡ್ ಪ್ರೈಮರ್. ಇದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡ್ರೆ ಸ್ಕಿನ್ ಸ್ಮೂತ್ ಆಗುತ್ತೆ, ಫೌಂಡೇಶನ್ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಸ್ಟಿಕ್ ಆನ್ ಆಗುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಆಗುತ್ತೆ. ಇದು ನಾನಿವತ್ತು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಲಾರಿಯಾಲ್ ಪ್ಯಾರಿಸ್ ಟ್ರೂ ಮ್ಯಾಟ್ ಸೂಪರ್ ಬ್ಲೆಂಡಬಲ್ ಫೌಂಡೇಶನ್ ಅಂತ. ಇದು ಸ್ಪೆಷಾಲಿಟಿ ಏನಂದರೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಕೂಡ ಆಗುತ್ತಂತೆ. ಸೊ ನೀವು ಒಂದು ಸಾರಿ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೆ ಇದು ಡ್ರೈ ಮಾಡೋದಿಲ್ಲ, ಸ್ಕಿನ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಕೇಳಿದ್ದೆ. ಅದಕ್ಕೆ ಇದನ್ನು ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಐ ಲವ್ಡ್ ಇಟ್. ಈಗ ನಿಮಗೇನಾದರೂ ಡಾರ್ಕ್ ಸರ್ಕಲ್ ಇದ್ದರೆ ನೀವು LA ಗರ್ಲ್ ಅವರ ಪ್ರೋ ಕನ್ಸೀಲ್ HD ಹೈ ಡೆಫಿನಿಷನ್ ಕನ್ಸೀಲರ್ನ ಯೂಸ್ ಮಾಡಿ ಸ್ವಲ್ಪ ಹಚ್ಬಿಟ್ಟು ಕೈಯಲ್ಲೇ ಬ್ಲೆಂಡ್ ಮಾಡಿಬಿಟ್ಟು ಒಂದು ಲೂಸ್ ಪೌಡರಿಂದ ಸೆಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮೇಬಲಿನ್ ಅವರ ಫಿಟ್ ಮಿ ಲೂಸ್ ಫಿನಿಶಿಂಗ್ ಪೌಡರ್ ಅಂತ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಈಗ ಫೌಂಡೇಶನ್ನ ಎಲ್ಲ ಕಡೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡಾಟ್ ಇಟ್ಕೊಂಡಿದ್ದೆ ಅಲ್ವಾ, ತುಂಬ ಲೈಟಾಗಿ ಹಚ್ಕೊಳ್ಳೋಣ, ಜಾಸ್ತಿ ಮೇಕಪ್ ಮಾಡಿರೋ ಥರ ಕಾಣಬಾರ್ದು, ಜಸ್ಟ್ ಲೈಟ್ ಫಿನಿಶ್ ಕೊಡಬೇಕು ಅಂತ ನಾನು ಸ್ವಲ್ಪನೇ ಹಚ್ಕೊಂಡು ಎಲ್ಲ ಕಡೆಯೂ ಒಂದು ಸ್ಪಂಜಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿದ್ನೋ ಅಲ್ಲಿ ಕೂಡ ಎಕ್ಸ್ಟ್ರಾ ಹಚ್ಬಿಟ್ಟು ಅದನ್ನು ಕೂಡ ಹೈಡ್ ಮಾಡ್ತಾ ಇದ್ದೀನಿ. ಆರೆಂಜ್ನ ಈ ಫೌಂಡೇಶನ್ ಮೂಲಕನೇ ಹೈಡ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಆರೆಂಜ್ ಕರೆಕ್ಟರ್ನ ಜಾಸ್ತಿ ಯೂಸ್ ಮಾಡಿದ್ವಿ, ಫೌಂಡೇಶನ್ ಕೂಡ ಹೈಡ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಆರೆಂಜ್ ಎಲ್ಲೆಲ್ಲಿ ಹಚ್ಚಿದ್ದೀರೋ ಅಲ್ಲಿ ನಿಮ್ಮ ಸ್ಕಿನ್ ಕಲರ ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಬೋದು, ಆವಾಗ ಹೈಡ್ ಆಗುತ್ತೆ. ನೆಕ್ಸ್ಟ್ ಕಾಂಟೋರಿಂಗ್ಗೆ ನೀವು ನಿಮ್ಮ ಸ್ಕಿನ್ಗಿಂತ 3-4 ಕಲರ್ ಡಾರ್ಕರ್ ಶೇಡ್ನ ಕಾಂಟೋರಿಂಗ್ ಯೂಸ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಹೈಲೈಟ್ ಮಾಡುತ್ತೆ, ಸ್ವಲ್ಪ ಹೈಡ್ ಮಾಡುತ್ತೆ ಡಬಲ್ ಚಿನ್ ಇರೋದು. ಹಾಗಾಗಿ ನಾನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಕೂಡ ಸೇಮ್ ವೇಯಲ್ಲಿ ಬ್ಲೆಂಡ್ ಮಾಡಿಕೊಂಡೆ. ಮೂಗು ಹತ್ರ ಕೂಡ ಸ್ವಲ್ಪ ಮೂಗು ದಪ್ಪ ಅನಿಸಿದ್ರೆ ಅಲ್ಲಿ ಕೂಡ ಶಾರ್ಪಾಗಿ ಕಾಣೋದಕ್ಕೆ ಸ್ವಲ್ಪ ಡಾರ್ಕ್ ಮಾಡ್ತಾಯಿದ್ದೀನಿ, ಆ ಕಡೆ ಈ ಕಡೆ ಮಧ್ಯ ಮಾತ್ರ ಹೈಲೈಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಶೇಪ್ ಮಾಡಿಸಿರಲಿಲ್ಲ ಆ್ಯಕ್ಚುಲಿ, ಅದಕ್ಕೆ ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮಾತ್ರನೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಲ್ಯಾಕ್ಮೆ ಆಬ್ಸಲ್ಯೂಟ್ ಅವರ ಇಲ್ಯುಮಿನೇಟಿಂಗ್ ಐ ಶ್ಯಾಡೋಸ್ ಪ್ಯಾಲೆಟಿಂದ 2 ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಲೈಟ್ ಕಲರ್ ಮತ್ತು ಮಧ್ಯ ಪಿಂಕ್ ಕಲರ್, ಅದರಲ್ಲೇ ಸ್ವಲ್ಪ ಕೆಳಗಡೆ ಕೂಡ ಹಚ್ತಾ ಇದ್ದೀನಿ. ನೆಕ್ಸ್ಟ್ ಐಲೈನರ್ಗೆ ನಾನು ಲ್ಯಾಕ್ಮೆ ಅವರ ಇನ್ಸ್ಟಾ ಲೈನರ್ ವಾಟರ್ ರೆಸಿಸ್ಟೆಂಟ್, ಇದು ವಾಟರ್ ಪ್ರೂಫ್ ಅಲ್ಲ, ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರ್ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಇವತ್ತು ಸ್ವಲ್ಪ ನಾನು ಥಿಕ್ಕಾಗಿ ಅಪ್ಲೈ ಮಾಡಿದ್ದೀನಿ, ಅಂದರೆ 2 ಲೈನ್
ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಮಸ್ಕರ. ಇದು ಮೆಬಲಿನ್ ಅವರ ಕಲಾಸಲ್ ಅಂತ. ಇದು ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಅಲ್ಲ, ತುಂಬ ಬೇಗ ಹೊರಟೋಗುತ್ತೆ. ಇದು ಹಚ್ಚೋದ್ರಿಂದ ನಿಮಗೆ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿ, ಸ್ವಲ್ಪ ಥಿಕ್ ಆ್ಯಂಡ್ ಡಾರ್ಕ್ ಆಗಿ ಕಾಣುತ್ತೆ. ಕೆಳಗಡೆ ಲ್ಯಾಶಸ್ನ ಕೂಡ ನೀವು ಅಪ್ಲೈ ಮಾಡಬೇಕು, ಆವಾಗಲೇ ನಿಮಗೆ ಡಿಫ್ರೆನ್ಸ್ ಕಾಣೋದು. ಈ ಥರ ಎತ್ತಿಬಿಟ್ಟು ಹಚ್ಚಿದಾಗ ಅದು ಸ್ವಲ್ಪ ಮೇಲ್ಗಡೆ ಬೆಂಡಾದಂಗೂ ಆಗುತ್ತೆ, ಡಾರ್ಕ್ ಆಗಿ ಕಾಣುತ್ತೆ. ನೆಕ್ಸ್ಟು ಪ್ಲಮ್ ಅವರ ಕಾಜಲ್ ಹಚ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಯಾರಿಗೆ ಕಣ್ಣಿಗೆ ಹಚ್ಚಿದ್ರೆ ಇರಿಟೇಷನ್ ಆಗುತ್ತೆ ಅಂತ ಇರುತ್ತೋ ಅವರು ಇದನ್ನು ಟ್ರೈ ಮಾಡ್ಬೋದು. ಪ್ಲಮ್ ನೇಚರ್ ಸ್ಟುಡಿಯೋ ಆಲ್ ಡೇ ವೇರ್ ಖೋಲ್ ಕಾಜಲ್ ಅಂತ ಇದ್ರ ಹೆಸರು. ಇಷ್ಟು ಮೇಕಪ್ ಆದಮೇಲೆ ಇದು ಮೇಕಪ್ ಫಿಕ್ಸರ್ ಅಂದರೆ ಸ್ಪ್ರೇ ಮಾಡ್ಕೊಳ್ಬೇಕು. ಇದು ಫೇಸಸ್ ಕೆನಡಾ ಅವರ ಅಲ್ಟಿಮಾ ಪ್ರೋ ಮೇಕಪ್ ಫಿಕ್ಸರ್. ಇದರಿಂದ ಏನಾಗುತ್ತೆ ಅಂದರೆ ಫೌಂಡೇಶನ್ ಆಗಿರ್ಬೋದು, ನಾವು ಏನೇ ಮೇಕಪ್ ಮಾಡಿರೋದಾಗಿರ್ಬೋದು, ತುಂಬ ಹೊತ್ತು ಇರುತ್ತೆ. ಎಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್ ನಾವು ಏನೇ ಹಚ್ಚಿದ್ರೂ ಅದು ಅಲ್ಲಾಡೋದಿಲ್ಲ, ತುಂಬ ಹೊತ್ತು ಹಾಗೇ ಇರುತ್ತೆ. ಇದರ ಸ್ಪೆಷಾಲಿಟಿ ನೋಡಿ, ಇಟ್ ಕೀಪ್ಸ್ ಮೇಕಪ್ ಇಂಟ್ಯಾಕ್ಟ್, ಹೈಡ್ರೇಟ್ಸ್ ಆ್ಯಂಡ್ ರಿಫ್ರೆಶಸ್, ಇಟ್ಸ್ ನಾನ್ ಸ್ಟಿಕ್ಕಿ. ಈಗ ಲಿಪ್ ಮೇಕಪ್ ಮಾಡೋಣ. ನಾನು ಮೊದಲು ಲಿಪ್ ಬಾಮ್ ಹಚ್ಚಿದ್ನಲ್ಲ, ಅದನ್ನು ರಿಮೂವ್ ಮಾಡಿಕೊಂಡು ಒಂದು ಡಾರ್ಕ್ ಶೇಡ್, ಅಂದರೆ ಇದು ನ್ಯೂಡ್ ಶೇಡ್ ಅಂತ ಕೂಡ ಹೇಳ್ತಾರೆ, ಆದರೆ ನನಗಿದು ಸ್ವಲ್ಪ ಡಾರ್ಕ್ ಆಗುತ್ತೆ. ಅದಕ್ಕೆ ನಾನು 2 ಕಲರ್ಸ್ನ ಬ್ಲೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಕಲರಲ್ಲಿ ಲಿಪ್ನ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸ್ಮೂತಾಗಿದೆ. ಇದು ಪರ್ಪಲ್ ಅವರ ಲಿಪ್ ಕ್ರಯಾನ್. ನನಗೆ ಲಿಪ್ ಕ್ರಯಾನ್ಸ್ ತುಂಬ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದು ಮೆಂಡ್ ಮಾಡಬೇಕು. ಮೆಂಡ್ ಮಾಡಿದಾಗ ಸ್ವಲ್ಪ ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಬಟ್ ಲಿಪ್ಸ್ಟಿಕ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಪರ್ಪಲ್ ಅವ್ರದ್ದು, NYBE ಅವ್ರದ್ದು. ಈಗ ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮೆ ಅವರ ಎನ್ರಿಚ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೆ. ಇದು ನನ್ನ ಲಿಪ್ ಕಲರೇ ಇದೆ, ವೆರಿ ಲೈಟ್. ಹಾಗಾಗಿ ನಾನು ಡಾರ್ಕ್ ಕಲರಲ್ಲಿ ಲೈನರ್ ಹಾಕಿಬಿಟ್ಟು ಲೈಟ್ ಕಲರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕ್ರೀಮಿಯಾಗೇ ಇದೆ. ನಿಮಗೆ ಇನ್ನೂ ಗ್ಲಾಸಿ ಬೇಕು ಅಂದರೆ ಇದು ವೆಟ್ ಆ್ಯಂಡ್ ವೈಲ್ಡ್ ಅವರ ಜೆಲ್ ಲಿಪ್ ಗ್ಲಾಸ್ ತುಂಬ ಚೆನ್ನಾಗಿದೆ. ಅಫೋರ್ಡೆಬಲ್ ರೇಂಜಲ್ಲೂ ಇದೆ, ನೀವು ಟ್ರೈ ಮಾಡ್ಬೋದು. ಗ್ಲಾಸಿ ಫಿನಿಶ್ ಕೊಡುತ್ತೆ, ಬಟ್ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ, ತುಂಬ ಬೇಗ ಹೊರಟೋಗುತ್ತೆ. ಅಟ್ ಲಾಸ್ಟ್ ಬ್ಲಷ್ ಆ್ಯಂಡ್ ಹೈಲೈಟರ್. ಬ್ಲಷ್ ಸ್ವಲ್ಪ ಪಿಂಕಿಶ್ ಲುಕ್ ಕೊಡುತ್ತೆ. ಎನಿವೇಸ್ ನಾವು ಜಾಸ್ತಿ ಏನಂತಾರೆ ಫುಲ್ ಕವರೇಜ್ ಥರ ಯೂಸ್ ಮಾಡಿಲ್ಲ ಫೌಂಡೇಶನ್ನ. ತುಂಬ ಲೈಟ್ ಮೀಡಿಯಮ್ ಕವರೇಜ್, ಸ್ವಲ್ಪ ಲೈಟಾಗಿ ಹಚ್ಚಿರೋದ್ರಿಂದ ಇದು ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಬಟ್ ಫುಲ್ ಕವರೇಜ್ ಕೊಟ್ಟಾಗ ನೀವು ಬ್ಲಷ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಹೈಲೈಟರ್. ನನ್ನ ಫೇವ್ರೆಟ್ ಹೈಲೈಟರ್ ವೆಟ್ ಆ್ಯಂಡ್ ವೈಲ್ಡ್ ಅವರ ಮೆಗಾ ಗ್ಲೋ ಹೈಲೈಟಿಂಗ್ ಪೌಡರ್ ಅಂತ. ಇದರಿಂದ ಒಂಥರ ನ್ಯಾಚುರಲ್ ಗ್ಲೋ ಕೊಡುತ್ತೆ. ನಾನು ಯಾವುದಾದ್ರು ಯೂಸ್ ಮಾಡಿದ್ರು ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಯಾವ್ದು ಅಂತ ನಿಮ್ಗೆ ತಿಳ್ಕೊಬೇಕಾದ್ರೆ ನನ್ನ ಪ್ರೀವಿಯಸ್ ಮೇಕಪ್ ವೀಡಿಯೋನ ನೀವು ನೋಡಬೇಕು. ಅದ್ರಲ್ಲಿ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ನನ್ನ ಫೇವ್ರೆಟ್. ಆ್ಯಂಡ್ ಈ ಬಿಂದಿಯೊಂದಿಗೆ ಈಗ ಮೇಕಪ್ ಲುಕ್ ಕಂಪ್ಲೀಟ್ ಆಗುತ್ತೆ. ನಾನೀಗ ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಆದರೆ ನಾನು ಇದ್ರದ್ದೆಲ್ಲನೂ ಏನೂ ಡೀಟೇಲಾಗಿ ತೋರಿಸಿಲ್ಲ. ಅಂದರೆ ಈ ಹೇರ್ ಸ್ಟೈಲ್ ಇರ್ಬೋದು ಅಥವಾ ಸ್ಯಾರಿ ಡ್ರೇಪಿಂಗ್ ಇರ್ಬೋದು. ಮಹಾರಾಷ್ಟ್ರಿಯನ್ ಗರ್ಲ್ ಅಥವಾ ಮಹಾರಾಷ್ಟ್ರಿಯನ್ ಲೇಡಿ ಅಂದ ತಕ್ಷಣವೇ ನೆನಪು ಬರೋದು ಕಚ್ಚೆ ಸ್ಯಾರಿ. ಕಚ್ಚೆ ಸೀರೆ ನಾನು ಉಟ್ಕೊಳ್ಳೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಈ ಹೇರ್ ಬನ್ ಕೂಡ ಹೇಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ತಿಳಿಸಿದ್ದೀನಿ. ನಾನು ಯಾವ್ಯಾವ ವಿಡಿಯೋ ನಿಮಗೆ ಹೇಳ್ತಾ ಇದ್ದೀನೋ, ರೆಫರ್ ಮಾಡ್ತಾ ಇದ್ದೀನೋ ಅದರೆಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಸ್ಯಾರಿ ಡ್ರೇಪಿಂಗ್, ಕಚ್ಚೆ ಸೀರೆ ಆಗಿರ್ಬೋದು ಅಥವಾ ಈ ನಾರ್ಮಲ್ ಸೀರೆ ಆಗಿರ್ಬೋದು, ಆ್ಯಂಡ್ ಫೋಲ್ಡ್ ಮಾಡಿ ಹೇಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು, ಅದನ್ನೆಲ್ಲನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನಾನು ಇವತ್ತು ಏನು ಡೀಟೇಲ್ ಆಗಿ ತೋರಿಸಿಲ್ಲ. ಇನ್ನು ಮಹಾರಾಷ್ಟ್ರಿಯನ್ ಲುಕ್ ಅಂದ ತಕ್ಷಣ ನೆನಪಿಗೆ ಬರೋದು ಇನ್ನೂ ಕೆಲವು ಥಿಂಗ್ಸ್ಗಳಿದೆ. ಲೈಕ್ ಈ ನತ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ನಮ್ಮ ಬಿಂದಿ ಕೂಡ ಶೇಪ್ ಚೇಂಜ್ ಇದೆ, ನೀವು ನೋಡ್ಬೋದು. ಬೈತಲೆ ಬಟ್ಟು ಎಲ್ಲರೂ ಹಾಕ್ತಾರೆ. ಜುಮ್ಕಿ, ನಾವು ಬೇರೆ ಹ್ಯಾಂಗಿಂಗ್ಸ್ಗಿಂತ ಆ ಜುಮ್ಕಿನ ತುಂಬ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಇದಕ್ಕೆ ಚೋಕರ್ ಅಂತ ಹೇಳೋದು. ನೆಕ್ಲೆಸ್ ಅಲ್ಲ, ನೆಕ್ಲೆಸ್ ಅಂದರೆ ಕೆಳಗಡೆ ಬರುತ್ತೆ. ಸೊ ಇದು ಚೋಕರ್ ಅಂತ, ಕತ್ತಿಗೆ ಹಾಕೊಳ್ಳೋದು ಒಂದು ಹಾರ. ಇಷ್ಟರೊಂದಿಗೆ ನಾವು ಮಹಾರಾಷ್ಟ್ರಿಯನ್ ಗರ್ಲ್ ಅಥವಾ ಮಹಾರಾಷ್ಟ್ರಿಯನ್ ಲುಕ್
ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೀವು ತಿಳಿಸೋದನ್ನು ಮರಿಬಾರ್ದು. ಆ್ಯಂಡ್ ಲೈಕ್ ಮಾಡಿ ಕೂಡ ತಿಳಿಸ್ತೀರಾ ಅಲ್ಲ ನನಗೆ ಇಷ್ಟ ಆಗಿದೆ ಅಂತ. ತುಂಬ ಜನಕ್ಕೆ ಶೇರ್ ಮಾಡಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಇದು ಎಲ್ಲಿ ಸಿಗುತ್ತೆ ಅಂತ ಕೇಳೋ ಹಾಗಿದ್ರೆ ಯಾವುದಾದ್ರೂ ಫ್ಯಾನ್ಸಿ ಅಂಗಡಿಗಳಲ್ಲಿ ಮಲ್ಲೇಶ್ವರಮಲ್ಲಿ ಸಿಗುತ್ತೆ. ನಾನು ಅಲ್ಲೇ ತೊಗೊಂಡಿದ್ದು. ಶಾಪ್ ನೆನಪಿಲ್ಲ, ಬಟ್ ತುಂಬ ವರ್ಷಗಳಾಯಿತು ನಾನು ತೊಗೊಂಡು. ಆ್ಯಂಡ್ ಇದು ಜುಮ್ಕಿ ಕೂಡ ಅಷ್ಟೇ, ಒಂದು ಮಾಟಿ ಜೊತೆನೇ ಇದೆ. ಇದು ಕೂಡ ತುಂಬಾ ಹಳೇದು. ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಸೊ ಈ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ತಿಳಿಸಿ, ತುಂಬ ಜನಕ್ಕೆ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.